ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಯಾವ ವ್ಯಕ್ತಿ ಆತ್ಮದ ಭೋಗವನ್ನು ಭೋಗಿಸ್ತಾನೋ, ಯಾವ ವ್ಯಕ್ತಿ ತನ್ನಲ್ಲಿ ತಾನು ಸ್ಥಿರನಾಗುತ್ತಾನೋ, ಯಾವ ವ್ಯಕ್ತಿ ತನ್ನನ್ನು ತಾನು ಕಂಡುಕೊಳ್ತಾನೋ, ವಿಷಯ ಚಿಂತನೆಯ ಬಗ್ಗೆ, ವಸ್ತುಗಳ ಚಿಂತನೆಯ ಬಗ್ಗೆ ಅಥವಾ ವಸ್ತುಗಳ ಭೋಗದ ಬಗ್ಗೆ ಯಾಕೆ ಮಾತಾಡ್ತಾನೆ ಹೇಳಿ? ಯಾವ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಂಡಿದ್ದಾನೋ, ತನ್ನಲ್ಲೇ ತಾನು ಸಂತೋಷವನ್ನು ಕಂಡುಕೊಂಡಿದ್ದಾನೋ, ಯಾವ ವಸ್ತು ವಿಷಯಗಳ ಕುರಿತು ಚಿಂತನೆಯನ್ನು ಮಾಡ್ತಾನೆ? ಯಾವ ನದಿ ಈಗಾಗಲೇ ಸಮುದ್ರವನ್ನು ಸೇರಿದೆಯೋ, ನನ್ನ ದಡದಲ್ಲಿ ಆಗಿತ್ತು, ನನ್ನ ದಡದಲ್ಲಿ ಹೀಗಿತ್ತು, ಯಾರು ಮಾತಾಡ್ತಾರೆ? ಯಾರು ಮಾತಾಡೋದಿಲ್ಲ. ಯಾವ ವ್ಯಕ್ತಿ ಆತ್ಮಾನಂದದ ಸುಖವನ್ನು ಅರಿತುಕೊಂಡಿದ್ದಾನೋ ಅವನು ಯಾವುದೇ ಭೋಗವನ್ನು ಕುರಿತು ಚಿಂತನೆಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾವುದೇ ಭೋಗವನ್ನು ಕುರಿತು ಮಾತನಾಡಲಿಕ್ಕೂ ಕೂಡ. ಒಮ್ಮೆ ಆತ್ಮಾನಂದದ ಅರಿವಾಯಿತು ವ್ಯಕ್ತಿಗೆ, ಅವನ ಅಂತಃಕರಣದಿಂದ ಕಾಮನೆಯ ಭೋಗ ಅನ್ನುವಂಥದ್ದು ಏನಿದೆ ಬಿಟ್ಟು ಹೋಗುತ್ತೆ, ತನ್ನಿಂದ ತಾನೇ ಬಿದ್ದು ಹೋಗುತ್ತೆ. ಗಮನಿಸಿ, ಕಾಮದ ಭೋಗವನ್ನು ನಾವು ಬಿಡಬಹುದು, ಬಿಡ್ಲಿಕ್ಕೇನು ವಿಶೇಷ ಏನಿಲ್ಲ. ವಿಷಯಗಳನ್ನು ತ್ಯಾಗ ಮಾಡ್ಬೋದು, ವಸ್ತುಗಳನ್ನು ತ್ಯಾಗ ಮಾಡ್ಬೋದು ನಾವು. ಯಾಕಂದ್ರೆ ವಸ್ತುಗಳೇನು ನಮ್ಮನ್ನು ಹಿಡ್ಕೊಂಡೇ ಇಲ್ಲ, ವಸ್ತುಗಳನ್ನು ನಾವೇ ಹಿಡ್ಕೊಂಡಿತ್ತು. ನಮ್ಮ ಮಿತ್ರೊಬ್ಬರಿದ್ರು, ಒಬ್ಬರು ಪೂಜ್ಯ ಸ್ವಾಮೀಜಿ ಬಹಳ ಸುಂದರವಂತ ಉದಾಹರಣೆಯನ್ನು ಕೊಡು. ಒಂದ್ಸರಿ ಅಧ್ಯಾತ್ಮದ ಶಿಬಿರಕ್ಕೆ ಬದ್ರಿನಾಥಕ್ಕೆ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಅವ್ರಿಗೇನೊಂದು ಸ್ವಲ್ಪ ನೋವಾಯಿತು. ಅವ್ರು ಹೇಳಿದರು, ಈ ಶಿಬಿರದ ನಂತರ ನಾನು ಪ್ರವಚನವನ್ನು ಮಾಡೋದನ್ನು ನಿಲ್ಲಿಸಿಬಿಡ್ತೇನೆ. ಪ್ರವಚನ ಎಲ್ಲ ಆಯಿತು. ಆದಮೇಲೆ ಒಬ್ಬರು ತಾಯಿ ಬಂದು ಅವರನ್ನು ಕೇಳ್ತಾರೆ, ಸ್ವಾಮೀಜಿ, ನಿಮಗೆ ಪ್ರವಚನವನ್ನು ಮಾಡಲಿಕ್ಕೆ ಹೇಳಿದ್ಯಾರು? ನಾವ್ಯಾರಾದ್ರೂ ಬಂದು ಕೇಳ್ಕೊಂಡಿದ್ದೇವೆ? ನೀವು ನಿಮಗಾಗಿ ಪ್ರವಚನವನ್ನು ಆರಂಭ ಮಾಡಿದ್ದೀರಿ. ಒಂದು ವೇಳೆ ನೀವು ಪ್ರವಚನವನ್ನು ನಿಲ್ಲಿಸೋದಿದ್ರೂ ನಿಮಗೋಸ್ಕರ ನಿಲ್ಲಿಸ್ತೀರಿ, ಯಾರನ್ನು ತೃಪ್ತಿಪಡಿಸ್ಲಿಕ್ಕಾಗಿ ಖಂಡಿತವಾಗಿಯೂ ಕೂಡ. ನೀವೇ ಆರಂಭ ಮಾಡಿದ್ದೀರಿ, ನೀವೇ ಬಿಡ್ತಾ ಇದ್ದೀರಿ ಅಷ್ಟೇ.
ಯಾವ ವ್ಯಕ್ತಿ ಈ ಜಗತ್ತಿನ ಭೋಗದಲ್ಲಿ ತೊಡಗಿದ್ದಾನೆ ಅವನಿಗೆ ಬಿಡಲಿಕ್ಕೆ ಆತುರ, ಯಾವ ವ್ಯಕ್ತಿ ಬಿಟ್ಟಿದ್ದಾನೋ ಅವನಿಗೆ ಭೋಗಿಸ್ಲಿಕ್ಕೆ ಆತುರ. ಗಮನಿಸಿ, ನಾವು ಒಬ್ಬರೇ ಇರ್ತೀವಿ. ಒಬ್ಬರೇ ಇದ್ದಾಗ ಏನೋ ದುಃಖ, ಏನೋ ಸಮಸ್ಯೆ, ಏನೋ ತಾಪತ್ರಯ, ಒಬ್ಬನೇದು ಬೇಜಾರು. ಅದಕ್ಕೆ ವ್ಯಕ್ತಿ ಮದುವೆ ಆಗ್ತದೆ. ಅನಂತರ ವಿವಾಹಿತನಾಗಿ ವ್ಯಕ್ತಿ ದುಃಖಿ ಆಗ್ತಾನೆ ಈ ಜಗತ್ತಿನಲ್ಲಿ. ಆಮೇಲೆ ಅವನಿಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ, ನಾನು ಒಬ್ಬನೇ ಇದ್ದಾಗ ಚೆನ್ನಾಗಿತ್ತೋ ಏನೋ, ಇವಳನ್ನ ಮದುವೆ ಆದ್ಮೇಲೆ ನನ್ನ ಜೀವನದಲ್ಲಿ ದುಃಖ ಜಾಸ್ತಿ ಆಯ್ತು, ಅಥವಾ ಇವನನ್ನ ಮದುವೆ ಆದ್ಮೇಲೆ ನನ್ನ ಜೀವನದಲ್ಲಿ ದುಃಖ ಜಾಸ್ತಿ ಆಯ್ತು. ಸರಿ, ಹೆಂಡತಿ ಸತ್ತು ಹೋದ್ಲು, ಇನ್ನೊಂದು ಮದುವೆ ಆಗ್ತಾನೋ. ಅರೆ, ಹೆಂಡತಿ ಇದ್ದದ್ರಿಂದ ದುಃಖ ಇತ್ತಲ್ವಾ, ನೀನು ನೆಮ್ಮದಿಯಿಂದ ಸುಖದಿಂದ ಇರಬಹುದಲ್ವಾ? ಇಲ್ಲ, ಪೀಡೆ ಆಗತ್ತೆ, ನಮಗೆ ದುಃಖವಾಗ್ಲಿಕ್ಕೆ ಶುರು ಆಗುತ್ತೆ, ಸಮಸ್ಯೆ ಆಗ್ಲಿಕ್ಕೆ ಶುರು ಆಗುತ್ತೆ. ಗಮನಿಸಿ, ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದಲ್ಲಿ ಭೋಗ ಮತ್ತು ತ್ಯಾಗದ, ರಾಗ ಮತ್ತು ವೈರಾಗ್ಯದ ಈ ಆಟ ಅನ್ನೋಂಥದ್ದು ಏನಿದೆ ನಡೀತಾನೆ ಇರ್ತದೆ. ಈ ಜಗತ್ತಿನಲ್ಲಿ ಒಂದಿಷ್ಟು ಜನ ಇದ್ದಾರೆ, ಅವರು ಕೇವಲ ಭೋಗಿಗಳು. ಇನ್ನೊಂದಿಷ್ಟು ಜನ ಇದ್ದಾರೆ, ಅವರೆಲ್ಲ ತ್ಯಾಗಿಗಳು. ಇಲ್ಲ, ಮೂರ್ಖತನವಾಗುತ್ತೆ, ಅದು ಹಾಗಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದಲ್ಲಿ ಈ ಎರಡೂ ದ್ವಂದ್ವಗಳು ಅನ್ನೋಂಥದ್ದು ನಡೀತಾನೇ ಇವೆ. ಇದಕ್ಕೆ ಹೆಸರು ಜೀವನ. ಮತ್ತೆ ಇಲ್ಲಿ ಅಧ್ಯಾತ್ಮದ ಋಷಿ ಏನು ಹೇಳ್ತಾ ಇದ್ದಾರೆ? ಆತ್ಮಜ್ಞಾನಕ್ಕೆ ನಾನು ಎದ್ದೇಳಬೇಕು. ಯಾವ ವ್ಯಕ್ತಿ ಆತ್ಮತತ್ವವನ್ನು ತಿಳಿದುಕೊಳ್ತಾನೋ ಅದು ತ್ಯಾಗವೂ ಅಲ್ಲ, ಅದು ಭೋಗವೂ ಕೂಡ ಅಲ್ಲ. ದುಃಖ ಬಂದಾಗ ಅಥವಾ ಸಮಸ್ಯೆಗಳು ಬಂದಾಗ, ರೋಗ ಬಂದಾಗ, ರುಜಿನಗಳು ಬಂದು ಅಪ್ಪಳಿಸುವಾಗ, ಸಮಸ್ಯೆಗಳು ಬಂದು ಅಪ್ಪಳಿಸುವಾಗ ಗಲಾಟೆ ಮಾಡುವಂಥದ್ದು, ಅಳುವಂಥದ್ದು, ಗೋಳಾಡುವಂಥದ್ದು, ಅಥವಾ ತನಗೆ ಬೇಕಾಗಿರ್ತಕ್ಕಂತಹ ಘಟನೆಗಳು ಘಟಿಸಿದಾಗ ವ್ಯಕ್ತಿ ಖುಷಿಯಿಂದ ಸಂತೋಷದಿಂದ ಹಾರಾಡುವಂಥದ್ದು, ಕುಣಿಯುವಂಥದ್ದು. ಏನು ಹೇಳಿ, ನಮ್ಮ ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ, ಆ ಘಟನೆಗಳ ಜೊತೆಗೆ ನಮ್ಮ ತಾದಾತ್ಮ್ಯ ಅನ್ನೋಂಥದ್ದು ಘಟಿಸ್ತದೆ. ದುಃಖ ಘಟಿಸ್ತೋ, ದುಃಖದ ಜೊತೆಗೆ ನಾನು ಒಂದಾಗ್ತೀನಿ. ಸುಖ ಘಟಿಸ್ತೋ, ಸುಖದ ಜೊತೆಗೆ ನಾನು ಒಂದಾಗ್ತೀನಿ. ಯಾವಾಗ ಘಟನೆಯ ಜೊತೆಗೆ, ಆ ದುಃಖದ ಜೊತೆಗೆ ಅಥವಾ ಆ ಸಮಸ್ಯೆಯ ಜೊತೆಗೆ ನಾನು ಒಂದಾಗ್ತೀನೋ, ನಾನು ದುಃಖಿ, ನಾನು ಸುಖಿ, ನಾನು ಸಂತೋಷವಾಗಿದ್ದೀನಿ, ನಾನು ಅಳ್ತಾ ಇದ್ದೀನಿ, ನನ್ನಲ್ಲಿ ರೋಗವಿದೆ, ನನ್ನಲ್ಲಿ ನೋವಿದೆ, ನನ್ನ ಮೂಡು ಸರಿ ಇಲ್ಲ, ನಾನು ಒತ್ತಡದಲ್ಲಿದ್ದೀನಿ. ಯಾವಾಗ ನಾನು ಆ ಘಟನೆಯ ಪ್ರತಿ ತಾದಾತ್ಮ್ಯವನ್ನು ಹೊಂದುತ್ತೇನೋ ಆವಾಗ. ಸುಖ ಬಂದಾಗ ಅದರ ಜೊತೆ ಒಂದಾಗ್ತೀನಿ, ದುಃಖ ಬಂದಾಗ ಅದರ ಜೊತೆ ಒಂದಾಗ್ತೀನಿ, ಅಥವಾ ಅದನ್ನು ಪ್ರೀತಿಸ್ತೀನಿ ಅಥವಾ ಒಂದೊಂದನ್ನು ದ್ವೇಷಿಸ್ತೀನಿ ಅಂತಕ್ಕಂಥ ಭಾವ ಬಂದರೆ ಏನರ್ಥ ಹೇಳಿ? ನಾವು ಇನ್ನೂ ಸುಖ ದುಃಖ ಅಥವಾ ಲಾಭ ನಷ್ಟ ಅಥವಾ ಶೀತ ಉಷ್ಣಗಳ ನಡುವೆ ಇದ್ದೀವಿ, ಅವುಗಳ ಜೊತೆಗೆ ಜೀವನವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಇನ್ನೂ ಹೊರಗಡೆಗೆ ಬರಲಿಕ್ಕೆ ನಮ್ಮ ಕೈನಲ್ಲ. ಹಾಗಾದ್ರೆ ಯಾರು ಒಬ್ಬ ಸಜ್ಜನ ಸತ್ಪುರುಷ ಅಂತಂದರೆ? ಯಾವ ವ್ಯಕ್ತಿ ತನ್ನನ್ನು ತಾನು ಅರಿತಿದ್ದಾನೋ, ತನ್ನಲ್ಲಿ ತಾನು ಸ್ಥಿರನಾಗಿದ್ದಾನೋ, ತನಗೆ ತಾನೇ ಪ್ರಾಮಾಣಿಕನಾಗಿದ್ದಾನೋ, ಅವನ ಜೀವನದಲ್ಲಿ ಸುಖವೇ ಬರಲಿ, ಅವನ ಜೀವನದಲ್ಲಿ ದುಃಖವೇ ಬರಲಿ, ಅದರ ಜೊತೆಗೆ ತಾದಾತ್ಮ್ಯವನ್ನು ಯಾವ ವ್ಯಕ್ತಿ ಹೊಂದಿಲ್ಲವೋ ಅವನಿಗೂ ದುಃಖ ಬರುತ್ತೆ, ಅವನಿಗೂ ಸಮಸ್ಯೆಗಳು ಬರ್ತವೆ, ಅವನಿಗೂ ತಾಪತ್ರಯಗಳು ಬರ್ತವೆ, ಅವನಿಗೂ ಕೂಡ ನಾನಾ ಥರದ ರೋಗ ರುಜಿನಗಳು ಬಂದು ಅಪ್ಪಳಿಸ್ತವೆ. ಆದರೆ ಅವನಿಗೆ ಗೊತ್ತಿದೆ,
ದುಃಖ ಅನ್ನುವಂಥದ್ದು ಬಂದಿದೆ, ಸುಖ ಅನ್ನುವಂಥದ್ದು ಘಟಿಸ್ತಾ ಇದೆ. ಆದರೆ ಅವನ ಮೇಲೆ ಯಾವುದೇ ರೀತಿಯ ಪರಿಣಾಮ ಅವುಗಳು ಬೀರೋದಿಲ್ಲ. ಯಾಕೆ? ಯಾಕೆಂದರೆ ಅವುಗಳ ಜೊತೆಗೆ ಅವನು ತಾದಾತ್ಮ್ಯವನ್ನು ಹೊಂದಿಲ್ಲ. ಹೇಗಿರ್ತಾನೆ ಅವನು? ಅವನೊಂದು ಶುದ್ಧ ಕನ್ನಡಿ ಇದ್ದ ಹಾಗಿರ್ತಾನೆ. ಕನ್ನಡಿ ಹೇಗಿದೆ? ಕನ್ನಡಿಯ ಮುಂದೆ ಸುಂದರವಾಗಿರೋರು ಬರಲಿ, ಕುರೂಪವಾಗಿರೋರು ಬರಲಿ, ಅಥವಾ ಯಾವುದೇ ಚಿತ್ರ ಇರಲಿ, ಯಾವುದೇ ಚಿತ್ರವಿರದಿರಲಿ, ಕನ್ನಡಿ ಮಾತ್ರ ಯಾವಾಗಲೂ ಶುಭ್ರವಾಗಿ ಇರುತ್ತೆ. ಸುಂದರವಾಗಿರ್ತಕ್ಕಂಥವ್ರು ಬಂದಿದೆ ಅಂತ ಹೇಳಿ ಕನ್ನಡಿ ಖುಷಿ ಪಡೋದಿಲ್ಲ, ಅಥವಾ ಕುರೂಪಿ ಯಾರೋ ಬಂದು ನನ್ನನ್ನು ನೋಡ್ತಾ ಇದ್ದಾನೆ ಅಂದ್ಕೊಳ್ಳಿ ದುಃಖಿ ಕೂಡ ಆಗುತ್ತೆ. ಕನ್ನಡಿ ಯಾವತ್ತೂ ಕೂಡ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಯ ಸೌಂದರ್ಯವನ್ನು ನೋಡಿ ವಿಚಲಿತವಾಗೋದಿಲ್ಲ. ಬೆಳಿಗ್ಗೆ ಆಗುತ್ತೆ, ಸಾಯಂಕಾಲ ಆಗುತ್ತೆ, ದಿನಗಳು ಕಳೀತವೆ, ತಿಂಗಳುಗಳು ಕಳೀತವೆ, ವರ್ಷಗಳು ಕಳೀತವೆ. ಅದೇ ರೀತಿಯಲ್ಲಿ ಸುಖ ಬರುತ್ತೆ ಹೋಗುತ್ತೆ, ದುಃಖ ಬರುತ್ತೆ ಹೋಗುತ್ತೆ. ಹೇಗೆ ಅವೆಲ್ಲ ಪಾಸಿಂಗ್ ಕ್ಲೌಡ್ಸ್, ಮುಂದೆ ಹೋಗ್ತಾ ಇರ್ತವೆ ಒಂದಲ್ಲ ಒಂದು ರೀತಿಯಲ್ಲಿ. ಅದರ ಜೊತೆಗೆ ಯಾವ ವ್ಯಕ್ತಿಯೂ ಕೂಡ ಒಂದಾಗೋದಿಲ್ಲ. ತಾನು ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ದೂರದಲ್ಲಿರ್ತಾನೆ. ಹಾಗಾದ್ರೆ ಯಾರನ್ನ ಪಂಡಿತ ಅಂತ ಕರೀತಾರೆ? ಪಂಡಿತ ಅಂತಂದ್ರೆ ಪಂಡ ಅಂದ್ರೆ ಆತ್ಮಜ್ಞಾನ. ಆತ್ಮಜ್ಞಾನ ಯಾರಲ್ಲಿದೆಯೋ ಅಂಥವನನ್ನ ಪಂಡಿತ ಅಂತ ಹೇಳಿ ಕರೀತಾರೆ. ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಆತ್ಮಜ್ಞಾನವಿದೆಯೋ, ಹೊರಗಡೆಯ ಜಗತ್ತಿನಲ್ಲಿ ಏನೇ ಘಟನೆಗಳು ಘಟಿಸಲಿ, ಅವನ ಅಂತಃಕರಣದ ಒಳಗಡೆಗೆ ಯಾವುದೇ ರೀತಿಯ ವಿಚಾರತೆ ಅನ್ನುವಂಥದ್ದು ಘಟಿಸೋದಿಲ್ಲ. ಹೊರಗಡೆ ಏನು ಬೇಕಾದ್ರೆ ಘಟನೆಗಳು ಘಟಿಸಲಿ, ಒಳಗಡೆಯ ಏನೋ ಒಂದು ಆಕಾಶ ಇದೆ, ಆಕಾಶ ಶುಭ್ರವಾಗಿರುತ್ತೆ. ಅಲ್ಲಿ ಯಾವುದೇ ರೀತಿಯ ಏರುಪೇರುಗಳು ಘಟಿಸೋದಿಲ್ಲ. ಏನೇ ಆಕಾರಗಳು ಘಟಿಸಲಿ ಹೊರಗಡೆಯ ಜಗತ್ತಿನಲ್ಲಿ, ಅವನ ಅಂತಃಕರಣದಲ್ಲಿ ನಿರ್ವಿಕಾರತೆ ಅನ್ನೋದು ಇರುತ್ತೆ. ಯಾಕೆಂದರೆ ಹೊರಗಡೆಯ ಯಾವುದೇ ಘಟನೆಗಳಾಗಲಿ, ಯಾವುದೇ ವಸ್ತುಗಳಾಗಲಿ, ಯಾವುದೇ ಮೋಡಗಳಾಗಲಿ ಏನೇ ಆಕಾಶವನ್ನು ಸ್ಪರ್ಶಿಸಲಾರವು. ಮತ್ತೆ ಒಳಗಡೆಯ ಅಂತಃಕರಣ ಅಸ್ಪರ್ಶಿತವಾಗಿರುತ್ತೆ ಯಾವಾಗಲೂ ಕೂಡ. ಅದರಿಂದ ಈ ಜಗತ್ತಿನಲ್ಲಿ ಸತ್ಪುರುಷರು, ಸಜ್ಜನರು, ಮಹಾತ್ಮರು ಈ ಸಂಸಾರದಿಂದ ಭಯಭೀತರಾಗೋದಿಲ್ಲ. ಈ ಸಂಸಾರದ ಸುಖ ದುಃಖಗಳಿಂದ, ಈ ಸಂಸಾರದ ತಾಪತ್ರಯಗಳಿಂದ ಅವರ ಅಂತಃಕರಣ ಕಲುಷಿತವಾಗೋದಿಲ್ಲ. ಎಲ್ಲೋ ಕಾಡಿಗೆ ಹೋಗಿ, ಎಲ್ಲೇ ಗುಹೆ ಕಂದರಗಳಿಗೆ ಹೋಗಿ ಅಡುಕು ಕೂತ್ಕೊಳ್ಳುವ ಬಯಕೆ ಅವನ ಅಂತಃಕರಣದಲ್ಲಿ ಇರುವುದಿಲ್ಲ. ಆರಂಭದಲ್ಲಿ ಹೋಗಿರಬಹುದು, ಕಾಡಿಗೆ ಹೋಗಿರ್ಬೋದು, ತಪಸ್ಸನ್ನು ಮಾಡ್ಲಿಕ್ಕೆ ಹೋಗಿರ್ಬೋದು, ಗುಹೆನಲ್ಲಿ ಹೋಗಿ ವಾಸವಾಗಿರ್ಬೋದು. ಒಮ್ಮೆ ವ್ಯಕ್ತಿ ತನ್ನಲ್ಲಿ ತಾನು ಸ್ಥಿರತೆಯನ್ನು ಕಂಡುಕೊಂಡು ಮತ್ತೆ ಅವನು ಹೊರಗಡೆಯ ಯಾವ ಘಟನೆಗಳು ಕೂಡ ಅವನ ಅಂತಃಕರಣವನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಹೊರಗಡೆಯ ದ್ವಂದ್ವಗಳು ಒಳಗಡೆಯ ಅಂತಃಕರಣದ ಪ್ರಶಾಂತತೆಯನ್ನು ಖಂಡಿತಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥವನನ್ನ ಮಹಾತ್ಮ, ಅಂಥವನನ್ನ ಪಂಡಿತ ಅಂತ ಕರೀತಾರೆ, ಅಂಥವನನ್ನ ಜ್ಞಾನಿ ಅಂತ ಹೇಳಿ ಕರೀತಾರೆ. ಗಮನಿಸಿ, ನೀವು ಒಂದು ಕೋಲನ್ನು ತೆಗೆದುಕೊಂಡು
ನೀರಿನ ಮೇಲೆ ಒಂದು ಗೆರೆಯನ್ನು ಎಳೀರಿ. ಒಂದು ಕ್ಷಣ ಗೆರೆ ಕಾಣುತ್ತೆ, ಇನ್ನೊಂದು ಕ್ಷಣಕ್ಕೆ ಗೆರೆ ಅನ್ನೋದು ಕಾಣಿಸೋದೇ ಇಲ್ಲ, ಅದು ನಾಶವಾಗಿಬಿಡುತ್ತೆ, ಇಲ್ಲವಾಗ್ಬಿಡುತ್ತೆ. ಅದೇ ಕೋಲನ್ನು ಒಂದು ಭೂಮಿಯ ಮೇಲೆ ಗೆರೆಯನ್ನು ಎಳೀರಿ, ಸ್ವಲ್ಪ ಹೊತ್ತಿರುತ್ತೆ. ಒಂದು ಸರಿ ಗಾಳಿ ಬಂತು, ಧೂಳು ಆವರಿಸ್ತು, ಆ ಗೆರೆ ಅನ್ನೋದು ಹೊರಟು ಹೋಗ್ಬಿಡುತ್ತೆ, ಅದು ಉಳಿಯೋದಿಲ್ಲ. ಅದೇ ಒಂದು ಕಲ್ಲಿನ ಮೇಲೆ ಒಂದು ಗೆರೆಯನ್ನ ಎಳೀರಿ, ಅದು ಉಳಿಯುತ್ತೆ. ಆಕಾಶದಲ್ಲಿ ಒಂದು ಗೆರೆಯನ್ನು ಎಳೀರಿ, ಗುರುತು ಕೂಡ ಆಗೋದಿಲ್ಲ. ಅಲ್ಲಿ ಗೆರೆ ಅನ್ನೋಂಥದ್ದು ಮೂಡೋದೇ ಇಲ್ಲ, ಆದ್ರಿಂದ ಅಲ್ಲಿ ಅಳಿಸ್ಬೇಕು ಅನ್ನೋಂಥದ್ದು ಅಥವಾ ನಾಶವಾಯಿತು ಅಂತ ಕೂಡ ಹೇಳೋ ಹಾಗಿಲ್ಲ. ಈ ರೀತಿಯಲ್ಲಿ 4 ರೀತಿಯ ಜನ ಈ ಜಗತ್ತಿನಲ್ಲಿದೆ. ಹೇಗೆ ಕಲ್ಲಿನ ಮೇಲೆ ಒಂದು ಗೆರೆಯನ್ನು ಎಳೆದಾಗ ಹೇಗೆ ಅದು ಶಾಶ್ವತವಾಗಿ ಆ ಕಲ್ಲಿನ ಮೇಲೆ ಗೆರೆ ಉಳಿಯುತ್ತೋ, ಜನರ ಅಂತಃಕರಣವೂ ಕೂಡ ಅಷ್ಟೇ. ಕೆಲವರು ಕ್ರೋಧದಿಂದ, ಕೆಲವರು ಕಾಮದಿಂದ, ಕೆಲವರು ಲೋಭದಿಂದ ಮುಕ್ತರಾಗೋದೇ ಇಲ್ಲ. ಮತ್ತೆ 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 ಅದನ್ನು ತರ್ತಾರೆ, ಮತ್ತೆ 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 ಅದನ್ನು ನೆನಪಿಗೆ ತಂದುಕೊಂಡು ಮತ್ತೆ ಮತ್ತೆ ಅದನ್ನೇ ಕುರಿತು ಚಿಂತನೆಯನ್ನು ಮಾಡಿ. ನೋಡ್ಬೇಕು ನೀವು, ಕೆಲವು ವ್ಯಕ್ತಿಗಳನ್ನು ಈ ಜಗತ್ತಿನಲ್ಲಿ ಎಷ್ಟು ದ್ವೇಷವನ್ನ ಮಾಡ್ತಾ ಇರ್ತಾರೆ ಅಂತಂದ್ರೆ, ದ್ವೇಷ ಹೋಗೋದೇ ಅಲ್ಲ, ಕೊನೆಯ ತನಕವೂ ಕೂಡ ಅವರನ್ನು ದ್ವೇಷಿಸ್ತಾನೆ ಇರ್ತಾರೆ. ಕೊನೆಯ ತನಕವೂ ಕೂಡ ಅವರಿಗೆ ಕೆಟ್ಟದನ್ನ ಬಯಸ್ತಾನೆ ಇರ್ತಾರೆ. ವಿಚಿತ್ರ ಇದ್ದಿದ್ದು ಜಗತ್ತು. ಮನುಷ್ಯನ ಮನಸ್ಸು ಅನ್ನೋಂಥದ್ದು ಏನಿದೆ, ನಾವು ತಿಳಿದಷ್ಟು ಸರಳ, ನಾವು ತಿಳಿದಷ್ಟು ಸುಲಭ ಅನ್ನೋಂಥದ್ದು ಇಲ್ಲ. ನಮ್ಮ ಮಿತ್ರರು ಯಾವಾಗಲೂ ಕೂಡ ಒಂದು ಘಟನೆಯನ್ನು ಹೇಳು, ಸತ್ಯೋ ಸುಳ್ಳೋ ಗೊತ್ತಿಲ್ಲ, ಆದರೆ ಮನುಷ್ಯನ ಮನಸ್ಸಿನ ವಿಕಾರವನ್ನು ತೋರಿಸ್ತಕ್ಕಂಥದ್ದೊಂದು ಘಟನೆ. ಒಬ್ಬ ವ್ಯಕ್ತಿ ಮರಣ ಶಯ್ಯೆಯಲ್ಲಿದ್ದ, ಅವನ ಜೀವನದ ಕೊನೆಯ ಕ್ಷಣಗಳು. ಅವನಿಗೆ 3 ಜನ ಮಕ್ಕಳಿದ್ರು. ಮಕ್ಕಳನ್ನ ಹತ್ರ ಕರೆದ, ನೋಡು, ಸಾಯ್ತಾ ಇದ್ದೀನಿ ನಾನಿನ್ನು ಹೆಚ್ಚು ಸಮಯ ಇರೋದಿಲ್ಲ. ಸಾಯುವಂತಹ ವ್ಯಕ್ತಿಯ ಕೊನೆಯ ಆಸೆಯನ್ನು ನೀವೆಲ್ಲರೂ ಕೂಡ ಈಡೇರಿಸಬೇಕು. ನನ್ನ ಆಸೆಯನ್ನು ನೀವು ಈಡೇರಿಸ್ತೀರಿ ಅನ್ನುವಂಥ ಮಾತನ್ನು ನೀವು ನನಗೆ ಕೊಡಿ. ದೊಡ್ಡ ಮಗ ಇದ್ದ, ಅವನಿಗೆ ಗೊತ್ತಿತ್ತು ನಮ್ಮಪ್ಪ ಬಹಳ ಅಪಾಯಕಾರಿ. ಆದ್ರಿಂದ ಅವನು ತಲೆ ಕೆಳಗಡೆ ಹಾಕೊಂಡು ನಿಂತ್ಕೊಂಡ್ಬಿಟ್ಟ, ಅವನೇನು ಮಾತಾಡ್ಲಿಕ್ಕೆ. ಯಾಕಂದ್ರೆ ಸಾಯೋ ಸಂದರ್ಭದಲ್ಲಿ ಅವನಿಗೆ ಮಾತು ಕೊಡೋದು, ಕೊನೆಗೆ ಅದನ್ನು ಮಾಡ್ಲಿಕ್ಕೆ ಆಗದೆ ಇರೋದು, ಇಡೀ ಜೀವನ ಪೂರ್ತಿ ಉಪದ್ರವವಾಗುತ್ತೆ. ಆದ್ರಿಂದ ಅವನು ತಂಟೆಗೆ ಹೋಗ್ಲಿ. ಇನ್ನೊಬ್ಬನು ಕೂಡ ಅಷ್ಟೇ, ಚಿಕ್ಕ ಮಗ ಯಾವುದೋ ದೂರದ ಊರಿನಲ್ಲಿ ಓದ್ತಾ ಇದ್ದ, ಯೂನಿವರ್ಸಿಟಿನಲ್ಲಿ. ಅಪ್ಪನಿಗೆ ಹುಷಾರಿಲ್ಲ, ಇನ್ನೇನು ಸತ್ತೇ ಹೋಗ್ತಾನೆ ಅಂದ ಕೂಡಲೇ ಅವನು ಕೂಡ ಬಂದಿದ್ದ. ಅವನು ಮುಂದೆ ಬಂದ, ಅಪ್ಪ ಹೇಳು ನಿನ್ನ ಕೊನೆಯ ಆಸೆ ಅನ್ನೋದು ನೀನು ಹೇಳು, ನಾನು ಖಂಡಿತವಾಗಲೂ ಕೂಡ ಅದನ್ನು ಈಡೇರಿಸ್ತೀನಿ. ತಂದೆ ಮಗನಿಗೆ ಹೇಳಿದಂತೆ, ನಾನು ಸತ್ತು ಕೂಡಲೇ ನನ್ನ ಶರೀರವನ್ನು ತುಂಡು ತುಂಡು ಮಾಡಿ ಇಲ್ಲಿ ಅಕ್ಕಪಕ್ಕ ಯಾರ್ಯಾರಿದ್ದಾರೆ ಎಲ್ಲರ ಮನೆ ಮೇಲೆ ಒಂದೊಂದು ತುಂಡು ಬೀಸಾಡು. ಅದಾದ್ಮೇಲೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು, ಇವರೆಲ್ಲರೂ ನಮ್ಮ ಅಪ್ಪನನ್ನು ತುಂಡು ತುಂಡು ಮಾಡಿ ಹಾಕಿದ್ದಾರೆ. ನಾನು ಸ್ವರ್ಗದ ಕಡೆ ಹೋಗುವಾಗ ಇವ್ರನ್ನೆಲ್ಲರನ್ನು ನೋಡ್ತೀನಿ. ಯಾಕೆ? ಪೊಲೀಸರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಜೈಲ್ ಒಳಗೆ ಹಾಕೋದನ್ನು ನಾನು ಅವರು ಅಳೋದನ್ನು ನೋಡಬೇಕು, ಅವರು ದುಃಖಿ ಆಗೋದನ್ನು ನೋಡಬೇಕು, ಅವರು ಕೂಗಾಟ ನರಳಾಟವನ್ನು ನಾನು ನೋಡಬೇಕು. ಗಮನಿಸಿ, ಮನುಷ್ಯ ಬದುಕಿರೋ ತನಕವೂ ಕೂಡ ರಾಗದ್ವೇಷಗಳಲ್ಲಿ ಜೀವನವನ್ನು ಮಾಡ್ತಾ ಇರ್ತಾನೆ. ಸತ್ವ ಮೇಲೆಯೂ ಕೂಡ ರಾಗದ್ವೇಷಗಳನ್ನೇ ಸಾಧಿಸ್ತಾನೆ.
ಮಹಾಭಾರತದ ಕಥೆ ಅನ್ನುವಂಥದ್ದು ನಮಗೆ ಬಹಳ ಇಷ್ಟವಾಗುತ್ತೆ. ಯಾಕೆಂದರೆ ಮಹಾಭಾರತದಲ್ಲಿ ಕೇವಲ ರಾಗದ್ವೇಷಗಳ ವೈಭವವನ್ನೇ ನಾವು ಕಾಣ್ತೀವಿ. ಅದನ್ನು ಬಿಟ್ಟು ಬೇರೆ ಏನು ಕೂಡ ಕಾಣಿಸೋದು. ಇನ್ನು ಕೆಲವರು ಇದ್ದಾರೆ ಈ ಜಗತ್ತಿನಲ್ಲಿ, ನೀರಿನ ಮೇಲೆ ಗೆರೆ ಎಳೆದ ಹಾಗೆ. ಆ ಕ್ಷಣಕ್ಕೆ ದುಃಖ ಬರುತ್ತೆ, ಆ ಕ್ಷಣಕ್ಕೆ ಕೋಪ ಬರುತ್ತೆ, ಆ ಕ್ಷಣಕ್ಕೆ ಏನೇನೋ ಅವರು ಮಾತಾಡ್ತಾರೆ, ಆ ಕ್ಷಣಕ್ಕೆ ಏನೇನೋ ಅಭಿಪ್ರಾಯಗಳನ್ನು ಅಥವಾ ಪ್ರತಿಕ್ರಿಯೆಗಳನ್ನು ಅಭಿವ್ಯಕ್ತಪಡಿಸ್ತಾರೆ, ಆಮೇಲೆ ಮರೆತು ಹೋಗ್ತಾರೆ. ಹೇಗೆ ಚಿಕ್ಕ ಮಕ್ಕಳ ಹಾಗೆ. ಚಿಕ್ಕ ಮಕ್ಕಳಿಗೆ ಜಗಳ ಆಡ್ತಾರೆ, ನಿನ್ನ ಮುಖ ನೋಡೋದಿಲ್ಲ ನಾನು ಅಂತ ಹೇಳಿ ಹೋಗ್ತಾನೆ. ಮಾರನೇ ದಿವಸ ಯಥಾ ಪ್ರಕಾರ ಮತ್ತೆ ಆಟ ಆಡ್ತಾ ಇರ್ತಾರೆ. ಯಾಕೆ? ಇದೆಲ್ಲ ಮರ್ತು ಹೋಗಿ. ಯಾರನ್ನ ಸಂತ ಅಂತ ಕರಿತೀವಿ, ಯಾರನ್ನ ಮಹಾತ್ಮ ಅಂತ ಕರಿತೀವಿ. ಚಿಕ್ಕ ಮಕ್ಕಳಿಗಿಂತಲೂ ಕೂಡ ನಿರ್ದೋಷ. ಯಾಕೆಂದ್ರೆ ಅವನ ಅಂತಃಕರಣದ ಒಳಗಡೆಗೆ ಗೆರೆಯೇ ಮೂಡೋದಿಲ್ಲ. ಆಕಾಶದಲ್ಲಿ ಗೆರೆಯನ್ನು ಎಳೆದ ಹಾಗೆ ಜೀಸಸ್ನನ್ನು ಯಾರು ಹೋಗಿ ಕೇಳಿದ್ರಂತೆ, ನಿನ್ನ ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಪಕ್ಕದಲ್ಲೊಂದು ಶುದ್ಧ ಮಗು ಇತ್ತು, ಮುಗ್ಧ ಮಗು ಇತ್ತು. ಆ ಮಗುವನ್ನೇ ಬಗಲಲ್ಲಿ ಎತ್ಕೊಂಡು ಹೇಳಿದಂತೆ, ಈ ರೀತಿಯಲ್ಲಿ ಯಾರಿರ್ತಾರೆ ಅಂಥವರು ಸ್ವರ್ಗವನ್ನು ಪ್ರವೇಶಿಸ್ತಾರೆ. ಮಕ್ಕಳಾಗೆ ಖಂಡಿತವಾಗಿ ಇರಬೇಕು. ಆದರೆ ಸಂತತ್ವ ಅನ್ನೋಂಥದ್ದೇನಿದೆ, ಮಹಾತ್ಮ್ಯ ಅನ್ನೋಂಥದ್ದೇನಿದೆ, ಆ ಮಕ್ಕಳ ತನದಿಂದಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥ. ಯಾರು ಹೇಳಿ? ಒಬ್ಬ ಮಹಾತ್ಮ ಅಂತಂದ್ರೆ, ಒಬ್ಬ ಪಂಡಿತ ಅಂದ್ರೆ ಯಾರು? ಒಬ್ಬ ಸಂತ ಅಂದ್ರೆ ಯಾರು ಹೇಳಿ? ಹೊರಗಡೆಯ ಜಗತ್ತಿನಲ್ಲಿ ಏನೇ ಘಟನೆಗಳು ಘಟಿಸಲಿ, ಅವನ ಅಂತಃಕರಣದ ಒಳಗಡೆಗೆ ಯಾವುದೇ ರೀತಿಯ ವಿಕಾರಗಳು ಅನ್ನೋಂಥದ್ದು ಘಟಿಸೋದಿಲ್ಲ. ಗಮನಿಸಿ ನೀವು, ಹೊರಗಡೆಯ ಜಗತ್ತಿನಲ್ಲಿ ನೀರು ಹರಿತಾ ಇರುತ್ತೆ. ಯಾವ ನೀರು ಆಳ ಇಲ್ಲ, ಮೇಲ್ಗಡೆನೆ ಹರಿತಾ ಇರುತ್ತೆ, ಅದು ಬಹಳ ಗಲಾಟೆ ಮಾಡುತ್ತೆ, ಬಹಳ ಶಬ್ದವನ್ನು ಮಾಡುತ್ತೆ. ಉತ್ತರಕಾಶಿ ಆಶ್ರಮದಲ್ಲಿ, ನಮ್ಮ ಚಿನ್ಮಯ ಮಿಷನ್ ಆಶ್ರಮ ತಪೋವನ ಕುಟಿ ಅಂತ ಹೇಳಿ, ಅಲ್ಲಿ ಎದುರುಗಡೆಗೆ ಭಾಗೀರಥಿ ನದಿ ಹರಿತಾ ಇದೆ. ನದಿ ಆಳ ಇಲ್ಲ, ಅಷ್ಟು ಗಲಾಟೆ. ಪೂರ್ತಿ ಬೆಳಗ್ಗೆ ಇದ್ದ ಸಂಜೆ ತನಕ, ರಾತ್ರಿ ಅಲ್ಲ, ಆ ಶಬ್ದವೇ ಶಬ್ದ, ಗಂಗೆ ಶಬ್ದ. ಅದೇ ನದಿ ಒಂದು ಸ್ವಲ್ಪ ದೂರ ಮುಂದೆ ಹೋಗುತ್ತೆ, ಸೌಮ್ಯ ಕಾಶೀಶ ದೇವಸ್ಥಾನದ ಬಳಿ, ಅಲ್ಲಿ ನದಿ ಆಳ ಇದೆ, ಅಲ್ಲಿಯೂ ಕೂಡ ಹರಿತಾ ಇದೆ, ಅಲ್ಲಿ ಶಬ್ದ. ಯಾವಾಗ ನದಿ ಅನ್ನುವಂಥದ್ದು ಆಳವಾಯಿತೋ ಅಲ್ಲಿ ಶಬ್ದ ಬರೋದಿಲ್ಲ, ಗಲಾಟೆ ಇಲ್ಲ. ಅಲ್ಲಿ ಹೆಚ್ಚು ಆಳವಾದಷ್ಟು ನದಿ ಹರಿತಾ ಇದೆಯೋ ಇಲ್ಲೋ ಅನ್ನೋಂಥದ್ದು ಕೂಡ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ಯಾವ ವ್ಯಕ್ತಿ ತನ್ನ ಅಂತಃಕರಣದ ಒಳಗಡೆ ಇಳಿತಾನೋ, ಯಾವ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ತಾನೋ, ತನ್ನನ್ನು ತಾನು ತಿಳಿದುಕೊಳ್ತಾನೋ, ಹೊರಗಡೆಯ ಯಾವ ಘಟನೆಗಳು ಕೂಡ ಅವನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯ ಯಾವ ರಾಗದ್ವೇಷಗಳು ಅವನ ಮೇಲೆ ಪರಿಣಾಮವನ್ನು ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಯಾವ ಸಂಕಟಗಳು ಕೂಡ ಅವನನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಅಂತಃಕರಣವನ್ನು ವಿಚಲಿತಗೊಳಿಸ್ಲಿಕ್ಕೆ ಸಾಧ್ಯ. ಯಾಕೆ?
ಪ್ರಶಾಂತ ಮಹಾಸಾಗರದ ಹಾಗೆ ಅವನ ಅಂತಃಕರಣ ಅನ್ನೋದು. ನಾವೇ ನಮ್ಮ ಜೀವನವನ್ನು ನೋಡ್ಕೊಳ್ಳೋಣ, ಎಲ್ಲಿದ್ದೇವೆ ನಾವು. ನಮ್ಮ ಜೀವನ ಅಂತದ್ದು ಅತ್ಯಂತ ಮೇಲ್ಪದರದಲ್ಲಿದೆ. ಸಣ್ಣ ಸಣ್ಣ ಘಟನೆಗಳಿಗೂ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದೀವಿ, ಸಣ್ಣ ಸಣ್ಣ ಘಟನೆಗಳಿಗೂ ದುಃಖವನ್ನು ಅಭಿವ್ಯಕ್ತಪಡಿಸ್ತಾ ಇದ್ದೀವಿ, ಸಣ್ಣ ಸಣ್ಣ ಘಟನೆಗಳಿಗೂ ಕೂಡ ನಾವು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆದ್ದರಿಂದ ವ್ಯಕ್ತಿ ದುಃಖಿತನಾಗಿದ್ದಾನೆ, ಆದ್ದರಿಂದ ವ್ಯಕ್ತಿ ಅಳ್ತಾ ಇದ್ದಾನೆ, ಆದ್ದರಿಂದ ವ್ಯಕ್ತಿ ಅಪಮಾನಿತನಾಗ್ತಾ ಇದ್ದಾನೆ. ಸಣ್ಣ ಸಣ್ಣ ಮಾತುಗಳು ನಮ್ಮ ಜೀವನದಲ್ಲಿ ಬಹಳ ಮಹತ್ವದ ಕಲೆಯನ್ನು ಉಂಟು ಮಾಡ್ತೇವೆ. ಹೇಗೆ ಗಾಳಿ ಬೀಸಿದ ಕೂಡಲೇ ಮರದ ಎಲೆಗಳು ಈ ಕಡೆಗೆ ಆ ಕಡೆಗೆ ಹೇಗೆ ಅಲಗಾಡ್ತಾ ಇರ್ತವೆ, ಹಾಗೆ ಜೀವನದ ದ್ವಂದ್ವಗಳು ಘಟಿಸಿದಾಗಲೆಲ್ಲವೂ ವ್ಯಕ್ತಿ ಆಚೆಯಿಂದ ಈಚೆ, ಈಚೆಯಿಂದ ಆಚೆ. ಏನ್ ತೋರಿಸ್ತದದು? ನಾವಿನ್ನೂ ಜೀವನದ ಅತ್ಯಂತ ಮೇಲ್ಪದರದಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಂತಃಕರಣದ ಒಳಗಡೆಗೆ ಇನ್ನೂ ನಾವು ಆಳಕ್ಕೆ ಇಳಿದಿಲ್ಲ, ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಿಲ್ಲ. ಯಾವ ವ್ಯಕ್ತಿ ತನ್ನ ಆಳಕ್ಕೆ ತಾನು ಇಳಿದಿದ್ದಾನೋ, ತನ್ನನ್ನು ತಾನು ಅರ್ಥ ಮಾಡ್ಕೊಂಡಿದ್ದಾನೋ, ತನ್ನನ್ನು ತಾನು ಅರಿತುಕೊಂಡಿದ್ದಾನೋ, ಅವನನ್ನು ಯಾವ ಘಟನೆಗಳು ಕೂಡ, ಜಗತ್ತಿನ ಯಾವ ಸಮಸ್ಯೆಗಳು ಅವನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು ನನ್ನ ಅಂತಃಕರಣ ಚಂಚಲತೆಯಿಂದ ಕೂಡ್ಕೊಂಡಿದೆ, ಅಲುಗಾಡ್ತಾ ಇದೆ, ಗಲಾಟೆಯನ್ನು ಮಾಡ್ತಾ ಇದೆ, ಪ್ರತಿಕ್ರಿಯಿಸ್ತಾ ಇದೆ. ಅದರರ್ಥ ನನ್ನ ಒಳಗಡೆಗೆ ನಾನು ಇನ್ನೂ ಆಳಕ್ಕೆ ಇಳಿದಿಲ್ಲ, ನನ್ನನ್ನು ನಾನು ಇನ್ನೂ ಕೂಡ ಸ್ಪಷ್ಟವಾಗಿ ಅರ್ಥವನ್ನು ಮಾಡಿಕೊಂಡಿಲ್ಲ. ಏನೇ ಹೊರಗಡೆಗೆ ಘಟನೆಗಳು ಘಟಿಸಲಿ, ವ್ಯಕ್ತಿ ತನ್ನ ಒಳಗಡೆಗೆ ಆಳಕ್ಕೆ ಇಳಿದು ನೋಡಬೇಕಾಗುತ್ತೆ. ನನ್ನ ಅಂತಃಕರಣದ ಒಳಗಡೆಗೆ ಈ ಘಟನೆಯ ಪ್ರತಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಘಟಿಸ್ತಾ. ಗಮನಿಸಿ, ನಮ್ಮ ಮನೆಗೆ ಬೆಂಕಿ ಬೀಳಬಹುದು, ನಮ್ಮ ಮನೆಯಲ್ಲೇ ಸಾವು ನೋವುಗಳು ಘಟಿಸಬಹುದು, ನಮ್ಮ ಮನೆಯಲ್ಲೇ ರೋಗ ರುಜಿನಗಳು ಬರಬಹುದು, ನಮ್ಮ ಮನೆಯಲ್ಲಿ ನಷ್ಟವಾಗಬಹುದು, ನಮ್ಮ ಮನೆಯಲ್ಲಿಯೇ ಮಾನ ಅಪಮಾನಗಳು ಘಟಿಸ್ಬೋದು. ಪ್ರತಿ ಸಾರಿಯೂ ಕೂಡ ನಮ್ಮ ಒಳಗಡೆಗೆ ನಾವು ಇಳಿದು ನೋಡಬೇಕು, ನನ್ನ ಅಂತಃಕರಣ ಈ ಘಟನೆಯ ಪ್ರತಿ ಯಾವ ರೀತಿ ವ್ಯವಹಾರವನ್ನು ಮಾಡ್ತಾ ಇದೆ. ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬಹಳದೊಂದು ದೊಡ್ಡದಾದಂತಹ ಒಂದು ಸಂಗ್ರಹಾಲಯವನ್ನು ಒಬ್ಬ ವ್ಯಕ್ತಿ ಮಾಡಿದ್ದ. ಈ ಜೀವನ ಪೂರ್ತಿ ಅದಕ್ಕೆ ತನ್ನ ಸಮಯವನ್ನು ಮೀಸಲಾಗಿಟ್ಟು ದೂರಕ್ಕೆ ಹೋಗಿ ಬಹಳ ಸುಂದರವಾಗಿರ್ತಕ್ಕಂಥ, ಬಹಳ ಅಮೂಲ್ಯವಾಗಿರ್ತಕ್ಕಂತಹ ಗ್ರಂಥಗಳನ್ನು, ವಸ್ತುಗಳನ್ನು, ಸುಂದರವಾಗಿರ್ತಕ್ಕಂಥ ಮೂರ್ತಿಗಳನ್ನು, ಏನೇ ಅಮೂಲ್ಯವಾಗಿರಲಿ ಎಲ್ಲವನ್ನೂ ಕೂಡ ತಂದು ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದ. ಅದು ಕಲ್ಲಿಂದೋ, ಅದು ಮರದ್ದೋ, ಅದು ಮಣ್ಣಿಂದೋ, ಏನೇ ವಿಗ್ರಹಗಳಲ್ಲಿ ಅಮೂಲ್ಯವಾಗಿದ್ದರೆ ಅದನ್ನು ತಂದು ಅಲ್ಲಿ ಜೋಡಿಸಿಟ್ಟಿದ್ದ. ಬಹಳ ಅದ್ಭುತ, ಬಹಳ ಸುಂದರವಾದಂತಹ ಸಂಗ್ರಹಾಲಯವಾಗಿತ್ತು.
ಒಂದು ದಿವಸ ಅವನು ಏನು ಸಂಗ್ರಹಾಲಯ ಏನು ಮಾಡಿಟ್ಟಿದ್ದ ಅದಕ್ಕೊಂದು ಬೆಂಕಿ ಬಿದ್ದುಬಿಡ್ತು. ಸಂಗ್ರಹಾಲಯದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಭಸ್ಮವಾಗಿ ಪುರಾತನ ತತ್ವಗಳ ಅನ್ವೇಷಣೆಯಲ್ಲಿದ್ದವನು ಅದಕ್ಕೆ ಸರಿಯಾಗಿರ್ತಕ್ಕಂಥ ವಸ್ತುಗಳನ್ನು ಅವನಲ್ಲಿ ಸಂಗ್ರಹ ಮಾಡಿಟ್ಟಿದ್ದ. ಯಾವಾಗ ಬೆಂಕಿ ಬಿತ್ತೋ ಹೊರಗಡೆಗೆ ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ದ. ಅವನು ಅಳ್ತಾನೂ ಇಲ್ಲ, ದುಃಖಿಸ್ತಾನಿಲ್ಲ, ಗಲಾಟೆ ಮಾಡ್ತಾ ಇಲ್ಲ, ಗೋಳಾಡ್ತಾ ಇಲ್ಲ. ಅದನ್ನು ನೋಡಿ ಅವನ ಹೆಂಡತಿಗನ್ನಿಸ್ತು, ಅಯ್ಯೋ ಎಲ್ಲಿ ನನ್ನ ಗಂಡ ಹುಚ್ಚನಾಗಿ ಬಿಡ್ತಾನೋ ಅಥವಾ ಹುಚ್ಚನೇ ಆಗೋಗ್ಬಿಟ್ಟಿದ್ದಾನೋ. ಅವನಾಗೆ ಸ್ವಂತ ಬರೆದಂತಹ ಗ್ರಂಥಗಳು ಬೇಕಾದಷ್ಟಿತ್ತು. ಅವನು ಸಂಗ್ರಹಿಸಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಪುಸ್ತಕಗಳು, ಶಾಸ್ತ್ರಗಳು ಬಹಳಷ್ಟಿತ್ತು. ಅವನು ಕಷ್ಟಪಟ್ಟಿದ್ದು ಅಷ್ಟಿಷ್ಟಲ್ಲ, ಅವನು ಖರ್ಚು ಮಾಡಿದ್ದು ಅಷ್ಟಿಷ್ಟಲ್ಲ, ಜೀವನದ ಹೆಚ್ಚು ಕಡಿಮೆ ಎಲ್ಲ ಹಣವನ್ನು ಅದಕ್ಕಾಗಿ ಹಾಕಿದ್ದ. ಸಂಗ್ರಹಾಲಯ ಧಗ 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 ಉರಿತಾ ಇದೆ. ಇವನು ಶಾಂತವಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಹೆಂಡತಿಗೆ ಗಾಬರಿ ಆಯ್ತು. ಏನಾಗ್ಬಿಡುತ್ತೋ ಇವನಿಗೆ ಅಂತ ಹೇಳಿ ಅವನು ಅಂತಃಕರಣದ ಆಳಕ್ಕೆ ಎಷ್ಟು ಇಳಿದಿದ್ದ ಅಂತಂದ್ರೆ ಅವನು ಹೇಳ್ದ, ಸತ್ಯ ನಂದೊಂದು ಭಾರ ಕಮ್ಮಿ ಆಯ್ತು. ಸ್ನಾನ ಮಾಡ್ದ ಹೇಗೆ ಶರೀರ ಅನಿಸೋದು ಪರಿಶುದ್ಧವಾಯಿತು, ಇವತ್ತು ಹಾಗಾಯ್ತು. ಎಲ್ಲರೂ ತಿಳ್ಕೊಂಡಿದ್ರು ಈ ಹೊರಗಡೆ ಘಟಿಸಿರ್ತಕ್ಕಂಥ ಈ ಘಟನೆ ಇವನ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತದೆ. ಇಲ್ಲ, ಆ ವ್ಯಕ್ತಿ ಶಾಂತನಾದ. ಆ ಹೊರಗಡೆಯ ಬಂದ ಘಟನೆ ಅವನ ಅಂತಃಕರಣದ ಆಳಕ್ಕೆ ಇಳಿಯುವ ಹಾಗೆ ಮಾಡ್ತು. ಅವನು ಹೇಳ್ದ, ಸದ್ಯ ಮೈ ಕೈಯೆಲ್ಲ ತುಂಬ ಧೂಳಾಗಿತ್ತು, ಸ್ನಾನ ಮಾಡ್ದಾಗಾಯ್ತು. ಗಮನಿಸಿ, ಯಾವಾಗ ನಮ್ಮ ಒಳಗಡೆಗೆ ನಾವು ಇಳಿತೇವೆ ಏನಾಗುತ್ತೆ, ನೀವು ಗಮನಿಸಿರಬಹುದು, ಹಾವು ಪರಿ ಬಿಡೋದಂತಾರೆ, ಅದರ ಮೇಲಿನ ಚರ್ಮವನ್ನು ಕಿತ್ತಾಗುತ್ತೆ. ಮೇಲಿನ ಚರ್ಮವನ್ನು ಯಾವಾಗ ಅದು ಕಿತ್ತಾಕುತ್ತೋ ಅದಕ್ಕೊಂದು ಹೊಸ ಜನ್ಮ ಅನ್ನೋಂಥದ್ದು ಬರುತ್ತೆ, ಹೊಸ ಚರ್ಮದ ಉದಯವಾಗುತ್ತೆ. ಯಾವಾಗ ವ್ಯಕ್ತಿ ತನ್ನ ಅಂತಃಕರಣದ ಆಳಕ್ಕೆ ಇಳಿತಾನೋ ಹೊಸ ಜನ್ಮವನ್ನು ಪಡಿತಾನೆ, ಹೊಸತನವನ್ನು ಪಡಿತಾನೆ, ಹೊಸ ಜೀವನದ ಪರಿಚಯ ಅನ್ನಿಸೋದು ಅವನಿಗೆ. ಗಮನಿಸಿದರೆ ನೀವು, ಈ ಹೊರಗಡೆ ಜಗತ್ತಿನಲ್ಲಿ ಹಣವನ್ನು ಸಂಗ್ರಹ ಮಾಡ್ತಾರೆ, ಮನೆಯನ್ನು ಕಟ್ಟುತ್ತಾರೆ, ಸಂಪತ್ತನ್ನು ಸಂಗ್ರಹ ಮಾಡ್ತಾರೆ, ಅಧಿಕಾರದ ಸಂಗ್ರಹವನ್ನು ಮಾಡ್ತಾರೆ. ಅಧಿಕಾರಿಗಳಾಗಲಿಕ್ಕೆ ಯಾವಾಗಲೂ ಕೂಡ ಇಷ್ಟಪಡ್ತಾರೆ. ಯಾಕೆ? ನನಗಲ್ಲಪ್ಪ, ನನ್ನ ಮಕ್ಕಳಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ, ನನ್ನ ಬಂಧುಗಳಿಗೋಸ್ಕರ. ಅದಕ್ಕಾಗಿ ಧರ್ಮ, ಅದಕ್ಕಾಗಿ ಅಧರ್ಮ, ಅದಕ್ಕಾಗಿ ನ್ಯಾಯ, ಅದಕ್ಕಾಗಿ ಅನ್ಯಾಯ, ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ತಯಾರಿ. ಯಾವ ವ್ಯಕ್ತಿ ತನಗೋಸ್ಕರ, ಯಾವ ವ್ಯಕ್ತಿ ಇನ್ನೊಬ್ಬರಿಗೋಸ್ಕರ ಇದ್ಯಾವುದನ್ನು ಬಯಸೋದಿಲ್ವೋ ಅಂಥವನನ್ನ ಪಂಡಿತ, ಅಂಥವನನ್ನ ಜ್ಞಾನಿ, ಅಂಥವನನ್ನ ಮಹಾತ್ಮ ಅಂತ ಹೇಳಿ ಕರೀತಾರೆ. ಆದರೆ ನಾವು ಬಹಳ ದೊಡ್ಡ ಮೋಸಗಾರರಿದ್ದೀವಿ. ದೊಡ್ಡ ಮೋಸತನ ಇದೆ ನಮ್ಮ ಅಂತಃಕರಣದ ಒಳಗಡೆಗೆ. ನಾವು ಹೇಳ್ತೀವಿ, ನಮಗೇನು ಬೇಡಪ್ಪ, ನಾವೇನು ಮಾಡೋದಿದ್ರು ನಮ್ಮ ಮಕ್ಕಳಿಗೋಸ್ಕರ, ನಾವೇನು ಮಾಡೋದಿದ್ರು ಸಮಾಜಕ್ಕೋಸ್ಕರ, ನಾವೇನು ಮಾಡೋದಿದ್ರು ಬಂಧು ಬಳಗಕ್ಕೋಸ್ಕರ, ನಾವೇನು ಮಾಡೋದಿದ್ರು ನಮ್ಮ ಜನಾಂಗಕ್ಕೋಸ್ಕರ ನಾವು ಮಾಡ್ತೀವಿ.
ಯಾವ ವ್ಯಕ್ತಿ ತನಗೋಸ್ಕರ, ಯಾವ ವ್ಯಕ್ತಿ ಮಕ್ಕಳಿಗೋಸ್ಕರ, ಯಾವ ವ್ಯಕ್ತಿ ಸಮಾಜಕ್ಕೋಸ್ಕರ ಏನನ್ನು ಬಯಸೋದಿಲ್ಲವೋ, ಯಾವ ವ್ಯಕ್ತಿ ಅಂತಃಕರಣದ ಒಳಗಡೆಗೆ ಆಕಾಂಕ್ಷೆ ಮಹತ್ವಾಕಾಂಕ್ಷೆ ಅನ್ನೋದಿಲ್ವೋ, ಯಾವ ವ್ಯಕ್ತಿ ವಸ್ತುಗಳ ಹಿಂದೆ, ಯಾವ ವ್ಯಕ್ತಿ ವಿಷಯಗಳ ಹಿಂದೆ ಓಡೋದನ್ನು ನಿಲ್ಲಿಸಿದಾನೋ, ಯಾವ ವ್ಯಕ್ತಿ ತನ್ನಲ್ಲಿ ತಾನು ಸ್ಥಿರನಾಗಿದ್ದಾನೋ, ಅಂದವನನ್ನ ಮಹಾತ್ಮ ಅಂತ ಕರೀತಾರೆ. ಆತ್ಮಜ್ಞಾನವನ್ನು ಗಳಿಸಲಿಕ್ಕೆ ನಾವು ಸಂಸಾರದ ಎಲ್ಲ ವಿಷಯ ವಸ್ತುಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಸಂಸಾರದಿಂದ ದೂರ ಹೋಗ್ಬೇಕಾಗುತ್ತೆ. ಗಮನಿಸಿ, ನೀವು ಈ ಜಗತ್ತಿನಲ್ಲಿ ಒಂದು ಸುಳ್ಳು ಹೇಳಿ 5 ರೂಪಾಯಿನ ಗಳಿಸ್ತೀವಿ. ಏನಂತೆ ಒಂದು ಸಣ್ಣ ಸುಳ್ಳು ಹೇಳಿದ್ರೆ ಏನಾಗೋದಿದೆ ಜಗತ್ತಿನಲ್ಲಿ, ಏನಂತ ವ್ಯತ್ಯಾಸ ಆಗೋದಿದೆ. ಆದರೆ ಒಂದು ಸಣ್ಣ ಸುಳ್ಳು, ಆದರೆ ಒಂದು ಸಣ್ಣ ತಪ್ಪು, ಒಂದು ಸಣ್ಣ ತಪ್ಪು ಹೆಜ್ಜೆ, ನಮ್ಮತನವನ್ನು ನಾವು ಕಳ್ಕೊಳ್ತೀವಿ. ಒಂದು ಸಣ್ಣ ಸುಳ್ಳು 1000 ಸುಳ್ಳುಗಳನ್ನು ಹೊರಗಡೆ ತೆಗೆದುಕೊಂಡು ಬರುತ್ತೆ. ಆಮೇಲೆ ಅದಕ್ಕೆ ಅಂತ್ಯವೇ ಇಲ್ಲ. ಒಂದು ತಪ್ಪು ಹೆಜ್ಜೆ 1000 ತಪ್ಪು ಹೆಜ್ಜೆಗಳನ್ನು ಇಡಲಿಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ. ಆಮೇಲೆ ಅದಕ್ಕೆ ಹೇಳ್ದಂಗೆ ಆಗುತ್ತೆ, ಅದೊಂದು ಶೃಂಖಲೆ ಆಗಿಬಿಡುತ್ತೆ. ಒಂದಕ್ಕೊಂದು ಒಂದು ಏನಾದ ಸರಪಳಿ ಇದ್ದ. ಗಮನಿಸಿ, ನೀವು ಯಾವಾಗ ವ್ಯಕ್ತಿ ಸತ್ಯವನ್ನು ಹೇಳ್ತಾನೆ ಅಲ್ಲಿಗೆ ಮುಗೀತಷ್ಟೇ, ಅದನ್ನು ಮತ್ತೆ ನೆನಪಿಟ್ಕೊಳ್ಳೋ ಅವಶ್ಯಕತೆಯೂ ಕೂಡ ಇಲ್ಲ. ಯಾವಾಗ ವ್ಯಕ್ತಿ ಸತ್ಯವನ್ನು ಹೇಳಿದ್ನೋ ಅಲ್ಲಿ ಪೂರ್ಣ ವಿರಾಮ, ಅಲ್ಲಿ ಅಲ್ಪ ವಿರಾಮ ಅನ್ನೋದು ಇಲ್ಲವೇ ಇಲ್ಲ. ಯಾವಾಗ ವ್ಯಕ್ತಿ ಸತ್ಯವನ್ನು ಹೇಳಿದ್ನೋ ಅಲ್ಲಿ ಸುಳ್ಳು ಅನ್ನೋದು ಕೊನೆಗೊಳ್ತು. ಯಾವಾಗ ವ್ಯಕ್ತಿ ಸುಳ್ಳನ್ನು ಹೇಳ್ತಾನೋ ಅದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಯಾರಿಗೇನು ಹೇಳಿದ್ದೀನಿ, ಯಾರ ಹತ್ರ ಏನು ಮಾತಾಡಿದ್ದೀನಿ, ಯಾರ ಹತ್ರ ಎಷ್ಟು ಏನೆಲ್ಲ ವಿಷಯವನ್ನು ಬಚ್ಚಿಟ್ಟಿದ್ದೀನಿ ಅಥವಾ ಬಿಚ್ಚಿಟ್ಟಿದ್ದೀನಿ, ಸತ್ಯವನ್ನು ನೆನಪಿಟ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಈ ಜಗತ್ತಿನಲ್ಲಿ. ಯಾವ ವ್ಯಕ್ತಿ ಸತ್ಯವನ್ನು ಹೇಳ್ತಾ ಇರ್ತಾನೆ ಅವನ ಅಂತಃಕರಣ ನಿರ್ಭಾರವಾಗಿರುತ್ತೆ, ಅವನ ಅಂತಃಕರಣ ಬಹಳ ಹಗುರವಾಗಿರುತ್ತೆ, ಅವನ ಅಂತಃಕರಣ ಶುಭ್ರವಾಗಿರ್ತಕ್ಕಂಥ ಆಕಾಶದ ಹಾಗೆ. ಯಾವ ವ್ಯಕ್ತಿ ಸುಳ್ಳು ಹೇಳ್ತಾನೋ, ಯಾವ ವ್ಯಕ್ತಿ ತಪ್ಪು ಹೆಜ್ಜೆಗಳನ್ನು ಇಡ್ತಾನೋ ಅವನ ತನ್ನದೇ ಕೊರಳಿಗೆ ನಾನಾ ಥರದ ಬಲವಾದಂತಹ ಕಲ್ಲುಗಳನ್ನು ಹಗ್ಗಕ್ಕೆ ಕಟ್ಕೊಂಡು ಓಡಾಡೋ ಥರ ಇರ್ತಾನೆ. ಆದರೆ ಅವನ ಮೇಲೆ ಹಾರಲಿಕ್ಕೆ ಇಷ್ಟಪಡ್ತಾನೆ, ಆದರೆ ಅವನ ಕೈಯಲ್ಲಿ ಹಾರಲಿಕ್ಕೆ ಆಗೋದಿಲ್ಲ. ಯಾಕೆ? ಈ ಭಾರ ಅವನನ್ನು ಕೆಳಗೆಳಿತಾನೆ. ಗಮನಿಸಿ, ನಾವು ದೇವಸ್ಥಾನದ ಒಳಗಡೆ ಇರ್ತಕ್ಕಂತಹ ಭಗವಂತನಿಗೆ ಅತ್ಯಂತ ಕೋಮಲ, ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೂಗಳನ್ನು ಸಮರ್ಪಣೆಯನ್ನು ಮಾಡ್ತೀವಿ. ನಮ್ಮ ಒಳಗಡೆಗೆ ಆತ್ಮತತ್ವವಿದೆ, ನಮ್ಮ ಒಳಗಡೆಗೆ ಭಗವಂತನಿದ್ದಾನೆ. ಬೇಡವಾದಂತಹ ಕರ್ಮಗಳನ್ನು ಮಾಡಿ ಆ ಭಗವಂತನ ಸಾಕ್ಷಾತ್ಕಾರದಿಂದ ವಂಚಿತರಾಗ್ತೀವಿ. ಗಮನಿಸಿ, ಅಡಿಕೆ ಕದ್ರೂ ಕೂಡ ಕಳ್ಳನೇ, ಆನೆಯನ್ನು ಕದ್ರೂ ಕೂಡ ಕಳ್ಳನೇ. ಅಡಿಕೆ ಚಿಕ್ಕದಾಗಿರ್ಬೋದು, ಆನೆ ಅನ್ನೋದು ದೊಡ್ಡದಾಗಿರ್ಬೋದು, ವ್ಯತ್ಯಾಸ ಏನಿಲ್ಲ, ಎರಡು ಕೂಡ ಒಂದೇ.
ಕಳ್ಳತನ ಕಳ್ಳತನವಾಗಿರುತ್ತೆ ಹೊರತು ಕಳ್ಳತನದಲ್ಲಿ ಸಣ್ಣ ಕಳ್ಳತನ ದೊಡ್ಡ ಕಳ್ಳತನ ಅನ್ನೋಂಥದ್ದು ಇಲ್ವೇ ಇಲ್ಲ. ಅದರಿಂದ ಒಂದು ಸಣ್ಣ ಸುಳ್ಳನ್ನು ಹೇಳಿದ್ರು ಸಾಕು, ಮನಸ್ಸು ನಮಗೆ ಸಮಾಧಾನವನ್ನು ಮಾಡುತ್ತೆ, ಮನಸ್ಸು ನಮಗೆ ಶಾಂತಿಯನ್ನು ತಂದುಕೊಡುವಂಥ ಚಿಂತನೆಯನ್ನು ಮಾಡುತ್ತೆ. ಏನಾಗುವುದಿಲ್ಲ, ಇಷ್ಟು ಸಣ್ಣ ಸುಳ್ಳಿಗೆ ಏನಾಗ್ಲಿಕ್ಕಿದೆ, ಇಷ್ಟು ಘಟನೆಗಳಿಗೆ ಅದಕ್ಕೆಲ್ಲ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ನಾಳೆ ಏನಾದರೂ ದಾನ ಧರ್ಮ ಮಾಡಿದ್ರಾಯ್ತು, ನಾಳೆ ಏನಾದರೂ ಒಂದು ಪೂಜೆಯನ್ನು ಮಾಡಿದ್ರಾಯ್ತು, ಅಥವಾ ನಾಳೆ ಇನ್ನೊಂದು ಪಶ್ಚಾತ್ತಾಪ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಒಬ್ಬ ರಾಜನಿದ್ದ, ತನ್ನ ಮಂತ್ರಿಯನ್ನು ಕರೆದು ಹೇಳ್ದ, ಅಲ್ಲಿ ಪಕ್ಕದಲ್ಲಿ ಶತ್ರು ಇದ್ದ. ಶತ್ರು ರಾಜ್ಯಕ್ಕೆ ಅವನನ್ನು ರಾಜದೂತನನ್ನಾಗಿ ಮಾಡಿ ಹೇಳ್ದ, ಹೋಗು ನೀನಲ್ಲಿ, ನನ್ನ ಇದೊಂದು ಸಂದೇಶ ಇದೆ, ಆ ಸಂದೇಶವನ್ನು ಅವರಿಗೆ ಕೊಟ್ಬಿಟ್ವ. ಮಂತ್ರಿ ಹೇಳ್ದ, ಹೇ ರಾಜ, ನನ್ನನ್ನೇನೋ ಆ ದೇಶಕ್ಕೆ ನೀನು ಕಳಿಸ್ತಾ ಇದೀಯ, ಆ ದೇಶದ ರಾಜ ಹುಚ್ಚ, ಅವನು ಯಾವ ರಾಜದೂತರನ್ನು ಬಿಟ್ಟಿಲ್ಲ, ಎಲ್ಲರ ತಲೆಯನ್ನು ಕತ್ತರಿಸಿ ಆ ರಾಜ್ಯದ ದರಬಾರಿನಲ್ಲಿ ಹೋಗಿ ಯಾವಾಗ ನಾನು ನಿಲ್ತೀನೋ ಅವರು ನನ್ನ ತಲೆಯನ್ನು ಕತ್ತರಿಸಿ ಹಾಕ್ತಾರೆ. ಇಂಗ್ಲೆಂಡಿನ ಆ ರಾಜ ಹೇಳ್ದ, ಯಾಕೆ ಚಿಂತೆ ಮಾಡ್ತೀಯ, ನಿನ್ನ ತಲೆಯನ್ನು ಏನಾದರೂ ಕೂಡ ಅವನೇನಾದರೂ ಕತ್ತರಿಸಿದರೆ, ಫ್ರಾನ್ಸ್ ದೇಶಕ್ಕೆ ಕಳಿಸೋನಿದ್ದ ಅವನು ರಾಜ, ಫ್ರಾನ್ಸಿನ ಅನೇಕ ಜನರು ಈ ನನ್ನ ರಾಜ್ಯದಲ್ಲಿ ವಾಸವಾಗಿದ್ದಾರೆ, ನಿನ್ನ ತಲೆಯನ್ನು ಏನಾದರೂ ಅವನು ಕತ್ತರಿಸಿದ್ರೆ ಇಲ್ಲಿರ್ತಕ್ಕಂಥ ಫ್ರಾನ್ಸಿನ ಪ್ರತಿಯೊಬ್ಬ ಪ್ರಜೆಯ ತಲೆಯನ್ನು ನಾನು ಕತ್ತರಿಸಿ ಹಾಕ್ತೀನಿ, ನೀನು ಚಿಂತೆ ಮಾಡಬೇಡ, ಹೋಗು, ತಲೆ ಬಿಸಿ ಮಾಡ್ಕೊಳ್ಬೇಡ. ಅದಕ್ಕೆ ಮಂತ್ರಿ ಅಂದ, ರಾಜ, ನೀನು ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀನಿ, ಆದರೆ ಯಾರು ಈ ಫ್ರಾನ್ಸಿನ ಪ್ರಜೆಗಳು ಏನು ಇಲ್ಲಿ ತಲೆಯನ್ನು ಕತ್ತರಿಸ್ತಾ ಇದೆಯಾ, ಅವರ ಯಾರ ತಲೆಯೂ ನನ್ನ ತಲೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಜನರು ನೀನು ಕೊಂದು ಹಾಕ್ಬೋದು, ನಾನು ಬದುಕ್ತೀನ, ನನ್ನ ತಲೆ ಏನಾದರೂ ಬರುತ್ತೆ, ಅಥವಾ ನಾನು ಜೀವಂತವಾಗ್ತೀನಿ, ಏನಾಗುತ್ತೆ ವ್ಯತ್ಯಾಸ ಏನಾಗುವುದಿಲ್ಲ, ನಾನಂತೂ ಸತ್ತೇ ಹೋಗ್ತೀನಿ. ನಮ್ಮ ಮನಸ್ಸು ಇದೇ ರೀತಿಯಲ್ಲಿ ನಮಗೆ ಸಮಾಧಾನವನ್ನು ಮಾಡ್ತಾ ಇರ್ತದೆ. ಚಿಂತೆ ಮಾಡಬೇಡ, ನೀನು ಬೆಳೆತನ ಮಾಡು, ದಾನ ಮಾಡಿ ಅದನ್ನು ಸರಿ ಮಾಡು, ಮೋಸ ಮಾಡು, ಪೂಜೆಯನ್ನು ಮಾಡಿ ಸರಿ ಮಾಡಿಕೊಳ್ಳೋಣ, ವಂಚನೆಯನ್ನು ಮಾಡು, ಈ ಪ್ರಾಯಶ್ಚಿತ್ತವನ್ನು ಮಾಡಿ ಸರಿ ಮಾಡಿಕೊಳ್ಳೋಣ, ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತೀನಿ ನಾನು, ಶನಿಕತೆಯನ್ನು ಹೇಳಿಸ್ತೇನೆ, ಆ ಹೋಮವನ್ನು ಮಾಡಿಸ್ತೇನೆ ನಾನು, ಈ ಹೋಮವನ್ನು ಮಾಡಿಸ್ತೇನೆ, ನೀವು ಏನು ಬೇಕಾದರೂ ಮಾಡಿ, ಕತ್ತರಿಸಿದ ತಲೆಯನ್ನು ಮತ್ತೆ ರೀಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ, ಮತ್ತೆ ಅದರ ಜೊತೆಗದು ಕೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕರ್ಮವನ್ನು ನಾವು ಮಾಡಿದ್ವಿ ಅದನ್ನು ಅಳಿಸಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ದೂರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿಯ ತಲೆಯನ್ನು ಕತ್ತರಿಸಿ ಹಾಕಿ ನಾವು ಲಕ್ಷ ದೇವಸ್ಥಾನಗಳನ್ನ ಕಟ್ಟಿಸಿದ್ರೆ ಆ ಪಾಪ ನಾಶವಾಗುತ್ತೆ, ಅಥವಾ ಅವನು ಬದುಕುತ್ತಾನೆ, ಅಥವಾ ಆ ಕರ್ಮಕ್ಕೆ ಪ್ರಾಯಶ್ಚಿತ್ತವೇ. ಮಾಡಿದ ಕರ್ಮ ಅನ್ನೋದು ಏನಿದೆ ಅದು ಆಗಿ ಹೋಗಿದೆ, ಅದನ್ನು ಬದಲಾಯಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ. ಆದ್ರಿಂದ ಮನಸ್ಸು ನಾನಾ ಥರದ ಕುಹಕ
ಬೇಡವಾಗಿರ್ತಕ್ಕಂಥ ತರ್ಕಗಳನ್ನು ಮುಂದಿಟ್ಟು ಬೇಡವಾದಂತಹ ಕರ್ಮಗಳನ್ನು ಮಾಡಿಸ. ಅದರಿಂದ ಬಹಳಷ್ಟು ಜಾಗರೂಕರಾಗಿರಬೇಕು, ಬಹಳಷ್ಟು ಎಚ್ಚರವಾಗಿರಬೇಕಾಗುತ್ತೆ ನಮ್ಮ ಮನಸ್ಸಿನ ಪ್ರತಿ. ಯಾಕೆಂದರೆ ಕೇವಲ ಒಂದು ಸುಳ್ಳಾಗುವುದಿಲ್ಲ. ನನ್ನ ಆತ್ಮತತ್ವವನ್ನೇ, ನನ್ನ ಪ್ರಾಮಾಣಿಕತೆಯನ್ನೇ ನಾವು ಬಲಿ ಕೊಡ್ತಾ ಇದ್ದೀವಿ. ಆ ಎಚ್ಚರ ಅನ್ನಿಸೋದು ನಮಗೆ. ಯಾರು ಹೇಳಿ ಮಹಾತ್ಮ ಅಂತಂದರೆ, ಭಗವದ್ಗೀತೆಯಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ರಾಗವಿಲ್ಲ, ಯಾವ ವ್ಯಕ್ತಿ ಅಂತಃಕರಣದಲ್ಲಿ ಕಾಮನೆ ಇಲ್ಲ, ಯಾವ ವ್ಯಕ್ತಿ ಅಂತಃಕರಣದಲ್ಲಿ ಬಯಕೆಗಳಿಲ್ಲ, ಅಂಥವನನ್ನು ಮಹಾತ್ಮ ಅಂತ ಕರೀತಾರೆ. ಯಾವ ವ್ಯಕ್ತಿ ತನಗಾಗಿ ಅಲ್ಲ ಬೇರೆಯವರಿಗೂ ಕೂಡ ಏನನ್ನು ಬಯಸೋದಿಲ್ಲ, ಅಂಥವನನ್ನು ಮಹಾತ್ಮ, ಅಂಥವನನ್ನು ಸಂತ ಅಂತ. ಗಮನಿಸಿ, ಯಾವಾಗ ವ್ಯಕ್ತಿಗೆ ಹಣ ಬೇಕು ಮತ್ತೊಬ್ಬರಿಂದ ನಾವು ಕಿತ್ಕೊಳ್ಬೇಕಾಗುತ್ತೆ, ಯಾವಾಗ ನನಗೆ ಸುಖ ಬೇಕು ಮತ್ತೊಬ್ಬರತಕ್ಕಂಥ ವಸ್ತುಗಳನ್ನು ಕಿತ್ಕೊಳ್ಬೇಕಾಗುತ್ತೆ, ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡಬೇಕಾಗುತ್ತೆ, ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಡಬೇಕಾಗುತ್ತೆ. ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡದೆ, ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಡದೆ, ಮತ್ತೊಬ್ಬರಿಗೆ ನೋವನ್ನುಂಟು ಮಾಡದೆ ನಾವು ಈ ಜಗತ್ತಿನಲ್ಲಿ ಶ್ರೀಮಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಗಮನಿಸಿ, ಬಹಳಷ್ಟು ಹಣವನ್ನು ಸಂಗ್ರಹ ಮಾಡಿದ ಕೂಡಲೇ ಆ ಹಣದ ಹಿಂದೆ, ಆ ಭೂಮಿಯ ಹಿಂದೆ, ಆ ವಸ್ತುಗಳ ಹಿಂದೆ, ಆ ಸ್ತ್ರೀಯ ಹಿಂದೆ, ಆ ವಿಷಯ ವಸ್ತುಗಳ ಹಿಂದೆ ಅದೆಷ್ಟು ಜನರಿದ್ರೋ ಗೊತ್ತಿಲ್ಲ, ಅದೆಷ್ಟು ಜನರು ಪ್ರೀತಿಸ್ತಾ ಇದ್ರೋ ಗೊತ್ತಿಲ್ಲ, ಅದೆಷ್ಟು ಜನರು ಆಶಿಸಿದ್ರೋ ಗೊತ್ತಿಲ್ಲ, ಎಲ್ಲವನ್ನೂ ಕಿತ್ಕೊಂಡಿದ್ದೀವಿ. ಹೆಚ್ಚು 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 ವಸ್ತು ವಿಷಯಗಳನ್ನು ಅಂತಃಕರಣದ ಒಳಗಡೆಗೆ ಸಂಗ್ರಹ ಮಾಡಿದಷ್ಟು ವ್ಯಕ್ತಿ ಅಶಾಂತನಾಗ್ತಾ ಹೋಗ್ತಾನೆ, ದುಃಖಿತನಾಗ್ತಾ ಹೋಗ್ತಾನೆ, ಮನಸ್ಸು ಚಂಚಲವಾಗ್ತಾನೆ. ಯಾವ ವ್ಯಕ್ತಿ ತನ್ನ ಅಂತಃಕರಣದ ಒಳಗಡೆ ಇಳಿತಾನೋ, ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೋ, ಆತ್ಮಜ್ಞಾನವನ್ನು ಗಳಿಸ್ತಾನೋ, ಯಾವ ವ್ಯಕ್ತಿ ಹೊರಗಡೆಯ ಜಗತ್ತಿನ ಯಾವುದೇ ಸಂಪತ್ತು, ಯಾವುದೇ ವಸ್ತು, ಯಾವುದೇ ವಿಷಯ ಅಥವಾ ಯಾವುದೇ ಹಣ ಅಥವಾ ಯಾವುದೇ ಬೆಳ್ಳಿ ಬಂಗಾರ ಅಥವಾ ಪದವಿ ಅಧಿಕಾರ ಇದ್ರ ಕಡೆಗೆ ತನ್ನ ಆಸಕ್ತಿಯನ್ನು ಹೊಂದಿಲ್ವೋ, ಆ ವ್ಯಕ್ತಿ ತೃಪ್ತ. ಹೊರಗಡೆ ತಿಜೋರಿಗಳನ್ನು ನಾವು ತುಂಬಿಸಬಹುದು, ಹೊರಗಡೆಯ ತಿಜೋರಿ ಅನ್ನೋದು ತುಂಬಿದಷ್ಟು ಆಂತರಿಕ ತಿಜೋರಿ ಅನ್ನೋದು ಖಾಲಿ ಆಗ್ತಾ ಹೋಗುತ್ತೆ. ಯಾವ ವ್ಯಕ್ತಿ ಆಂತರಿಕ ತಿಜೋರಿ ಅನ್ನೋದು ಭರ್ತಿ ಆಯಿತು, ಹೊರಗಡೆಯ ತಿಜೋರಿ ಬಗ್ಗೆ ಅವನ ತಲೆಯನ್ನು ಕೆಡಿಸ್ಕೊಂಡು ಅದರ ಕಡೆಗೆ ಅವನ ಆಸಕ್ತಿನೇ ಇಲ್ಲ. ಗಮನಿಸಿ ನೀವು, ಯಾವ ವ್ಯಕ್ತಿ ಹೊರಗಡೆಯ ಸಿಂಹಾಸನದ ಪ್ರತಿ ಲಕ್ಷ್ಯವಿದೆಯೋ ತನ್ನ ಆಂತರಿಕ ಸಿಂಹಾಸನವನ್ನು ಇಟ್ಟುಕೊಡ್ಬೇಕಾಗುತ್ತೆ. ಗಮನಿಸಿ, ಹೊರಗಡೆ ಜಗತ್ತಿನಲ್ಲಿ ನಾವು ಏನೇ ಉನ್ನತಿಯನ್ನು ಗಳಿಸ್ಲಿಕ್ಕೆ ಹೋಗಲಿ, ಏನೇ ಶ್ರೇಷ್ಠವಾಗಿರೋದನ್ನು ಗಳಿಸ್ಲಿಕ್ಕೆ ಹೋಗಲಿ, ನಾವು ಅಧರ್ಮವನ್ನು ಮಾಡಲೇಬೇಕಾಗುತ್ತೆ, ಬೇರೆ ದಾರಿ. ಅಧರ್ಮದ ಮೂಲಕ ಯಾವ ವ್ಯಕ್ತಿ ತನ್ನ ಉನ್ನತಿಯನ್ನು ಬಯಸೋದಿಲ್ವೋ ಅಂಥವನನ್ನು ಮಹಾತ್ಮ ಅಂತ ಕರೀತಾರೆ, ಅಂಥವನನ್ನು ಸಂತ ಅಂತ ಹೇಳಿ. ಗಮನಿಸಿ, ಹಾಗಂತ ಹೇಳಿ ಜಗತ್ತಿನಲ್ಲಿ ಹಣವನ್ನು ಗಳಿಸಬಾರ್ದು, ಅಧಿಕಾರವನ್ನು ಗಳಿಸಬಾರ್ದು, ಅಥವಾ ವಿಷಯಗಳನ್ನು ಗಳಿಸಬಾರ್ದು, ಅಥವಾ ವಿಷಯಗಳನ್ನು ಭೋಗಿಸಬಾರ್ದು ಅಂತ ಅರ್ಥ ಅಲ್ಲ.
ಏನೇನೋ ಘಟನೆಗಳು ಘಟಿಸ್ತಾ ಇರ್ತವೆ. ಒಂದಿಷ್ಟು ಅಪಮಾನವಾಗ್ಬೋದು, ಒಂದಿಷ್ಟು ಹಿಂಸೆ ಆಗ್ಬೋದು. ಅಂತಃಕರಣದ ಒಳಗಡೆ ಅವರ ಪ್ರತಿದ್ವೇಷ, ಅಂತಃಕರಣದ ಒಳಗಡೆ ಒಂದು ವಿಕ್ಷಿಪ್ತತೆ, ಅಂತಃಕರಣದ ಒಳಗಡೆ ಒಂದಿಷ್ಟು ಒತ್ತಡ. ನನ್ನ ರಾಗದ್ವೇಷಗಳನ್ನು ತೀರಿಸ್ಕೊಳ್ಳಿಕ್ಕೆ ನಾನು ಏನು ಮಾಡಲಿ? ಆ ರೀತಿಯ ಚಿಂತನೆ, ಆ ರೀತಿಯ ವಿಚಾರ, ಆ ರೀತಿಯ ಜೀವನ, ಅದಕ್ಕೆ ಹೆಸರು ನರಕ. ಅದರ ಬಿಟ್ಟು ಬೇರೆ ಏನಿದೆ? ಗಮನಿಸಿ, ನಾವು ಇಷ್ಟೆಲ್ಲ ಮಾಡ್ತೀವಲ್ಲ, ನಾವು ಏನು ಮಾಡ್ತಾ ಇದ್ದೀವಿ? ಹಿಂದೆಲ್ಲ ಮಕ್ಕಳು ಮರಳಿನ ರಾಶಿ ಹಾಕಿದಾಗ ಅಲ್ಲಿ ಮನೆಯನ್ನು ಮಾಡ್ಕೊಳ್ತಿದ್ರು. ಕಾಲನ್ನೆಲ್ಲ ಇಟ್ಟು ಅದಕ್ಕೆಲ್ಲ ಏನೇನೋ ಚಂದದ ಅಲಂಕಾರವನ್ನು ಮಾಡಿ, ಬಾಗಿಲುಗಳನ್ನು ಮಾಡಿ, ಕಿಟಕಿಗಳನ್ನೆಲ್ಲ. ಅಮ್ಮ ಒಂದ್ಸರಿ ಕರೆದ್ಲು, ಎದ್ದು ಓಡಿ ಬರ್ತಾ ಇದ್ರು. ಓಡಿ ಬರುವಾಗ ಹಾಗೆ ಬರ್ತಾ ಇರಲಿಲ್ಲ, ಆ ಮನೆಯನ್ನು ಬೀಳಿಸಿ ಬರ್ತಾ ಇದ್ರು. ನಾವೇನ್ ಮಾಡ್ತಾ ಇದ್ದೀವಿ ಈ ಜಗತ್ತಿನಲ್ಲಿ? ಅದೇ ರೀತಿಯ ಮನೆಯನ್ನ ಮಾಡ್ತಾ ಇದ್ದೀವಿ. ಭಗವಂತ ಕರೆದ್ರೆ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು. ಆದರೆ ಮಗು ಹೇಗೆ ಬೀಳಿಸಿ ಹೋಗ್ತಾ ಇದೆ, ನಮ್ಮ ಕೈನಲ್ಲಿ ಬೀಳಿಸಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಗೋಳಾಡ್ತೀವಿ, ನರಳಾಡ್ತೀವಿ, ಅಳ್ತಾ ಇದ್ದೀವಿ, ಗಲಾಟೆಯನ್ನು ಮಾಡ್ತೀವಿ. ನಾವು ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕಾದ್ರೆ ನಾವು ಒಬ್ಬರೇ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಣವನ್ನು ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ, ಹೆಂಡತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ, ಸಂಪತ್ತನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ಅದನ್ನು ಗಟ್ಟಿಯಾಗಿ ಯಾರನ್ನು ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಜನ ಈ ಜಗತ್ತಲ್ಲಿ ಸಂಗ್ರಹವನ್ನು ಮಾಡಿದ್ದಾರೆ, ಇಷ್ಟು ಜನ ಈ ಜಗತ್ತಿನಲ್ಲಿ ಕೂಡಿಸಿಟ್ಟಿದ್ದಾರೆ, ಇಷ್ಟು ಜನ ರಾಜ ಮಹಾರಾಜರು ಚಕ್ರವರ್ತಿಗಳ ಈ ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ. ಒಬ್ಬರಾದ್ರೂ ಏನಾದರೂ ತೆಗೆದುಕೊಂಡು ಹೋಗಿದ್ದಾರೆ? ಯಮನ ದ್ವಾರದ ಬಳಿ ನಾವು ಹೋಗಿ ನಿಂತಾಗ ದ್ವಾರಪಾಲಕ ಹೇಳ್ತಾನೆ, ನೀನೊಬ್ಬನೇ ಬರಬೇಕು, ನಿನ್ನ ಜೊತೆಗೆ ಏನನ್ನು ಕೂಡ ತರೋ ಹಾಗಿಲ್ಲ, ಯಾರಿಗೂ ಪ್ರವೇಶ ಇಲ್ಲ, ಎಲ್ಲವನ್ನು ನಾವು ಇಲ್ಲೇ ಬಿಟ್ಟು. ನಾನೊಬ್ಬ ಚಕ್ರವರ್ತಿ ಆಗಿರ್ಬೋದು, ನಾನೊಬ್ಬ ಪ್ರಧಾನಮಂತ್ರಿ ಆಗಿರ್ಬೋದು, ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ನಾನೊಬ್ಬ ಸೇವಕನಾಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲೇ ಬಿಟ್ಟು. ಅದೇ ಯಾವ ವ್ಯಕ್ತಿ ವಿಷಯ ವಸ್ತುಗಳನ್ನು ಬಿಟ್ಟು ತನ್ನ ಅಂತಃಕರಣದ ಒಳಗಡೆಗೆ ಇಳಿತಾನೋ, ತನ್ನ ಒಳಗಡೆಗೆ ಆಳಕ್ಕೆ ಇಳಿತಾನೋ, ತನ್ನನ್ನು ತಾನು ಅರಿತಾನೋ, ಇಲ್ಲಿಯೂ ಅವನು ಒಬ್ಬನೇ ಆಗಿರ್ತಾನೆ, ಎಲ್ಲಿ ಹೋದ್ರೂ ಅವನು ಒಬ್ಬನೇ ಆಗಿರ್ತಾನೆ. ಯಾವುದನ್ನು ಅವನು ಹಿಡ್ಕೊಂಡಿಲ್ಲ. ಯಾವ ವಸ್ತುಗಳು, ಯಾವ ವಿಷಯಗಳು, ಯಾವ ವ್ಯಕ್ತಿಗಳು ಕೂಡ ಅವನ ಮೇಲೆ ಯಾವುದೇ ರೀತಿಯ ಪರಿಣಾಮ. ಗೀತೆಯಲ್ಲಿ ಭಗವಂತ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾನೆ, ದ್ವಂದ್ವಾತೀತ ವಿಮತ್ಸರ. ಜ್ಞಾನಿ ಅಂದ್ರೆ ಯಾರು? ದ್ವಂದ್ವಾತೀತ. ಅವನ ಅಂತಃಕರಣದಲ್ಲಿ ರಾಗದ್ವೇಷಗಳಿಲ್ಲ, ಅವನ ಅಂತಃಕರಣದ ಒಳಗಡೆ ಯಾವುದೇ ರೀತಿಯ ದ್ವಂದ್ವಗಳಿಗೆ ಅವಕಾಶವಿಲ್ಲ. ಪೂಜ್ಯ ಡಿ ವಿ ಜಿ ಇನ್ನೂ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ, ತನ್ನ ಮನದಾಟಗಳ ತಾನೇ ನೋಡು ತನಗುವ, ತನ್ನೊಳಗೆ ತಾನಿರ್ವರಾದವಲು ಬಾಳ್ವ, ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ, ಧನ್ಯತೆಯ ಕಂಡವನು ಮಂಕುತಿ. ಇಂಥ ಅದ್ಭುತವಾದಂಥ ಮಾತು. ಮುಂದುವರಿಯುತ್ತೆ ನಾಳೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.